ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಗುರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಒಂದಷ್ಟು ಫಲಾಫಲಗಳನ್ನು ತಿಳಿಯೋಣ ಬನ್ನಿ. ಪ್ರಥಮವಾಗಿ ಕನ್ಯಾ ರಾಶಿಯವರಿಗೆ ವರ್ಷ ಪೂರ್ತಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಈ ತಿಂಗಳ ಪೂರ್ಣ ಪ್ರಮಾಣ ನವರಾತ್ರಿಯ ಪ್ರಥಮ ದಿವಸ ಶರನ್ನವರಾತ್ರಿಯಿಂದ ಪ್ರಾರಂಭ, ಅಮಾವಾಸ್ಯೆ ಕಳೆದಿರುತ್ತೆ. 9 ಅಧಿದೇವತೆಗಳ ಅಂದರೆ ಅಮ್ಮನವರ ಅವತಾರಗಳಲ್ಲಿ ಒಂದಷ್ಟು ಪೂಜೆಗಳು ನಡೀತಾ ಇರುತ್ತೆ, ಪುನಸ್ಕಾರಗಳು ನಡೀತಾ ಇರುತ್ತೆ. ಈ ಒಂದು ದಿನಮಾನಗಳಲ್ಲಿ ಪ್ರತಿನಿಧಿಯಾಗಿ ತಿಳಿಸ್ಕೊಡ್ಬೇಕು ಅಂತ ಆರೋಗ್ಯ. ಕನ್ಯಾ ರಾಶಿಯವರಿಗೆ ಆರೋಗ್ಯ ಭಾಗ್ಯ 3, ಅನಾರೋಗ್ಯ 3. ಆರೋಗ್ಯ 3, ಅನಾರೋಗ್ಯ 3 ಸಮ ಪ್ರಮಾಣ. ಚಂಚಲತೆನೂ ಇಲ್ಲ, ಆರೋಗ್ಯ ಸುಸ್ತು ಇಲ್ಲ, ತುಂಬಾ ಚೆನ್ನಾಗಿದ್ದೀನಿ ಅನ್ನೋಗಿಲ್ಲ, ಸಮ ಪ್ರಮಾಣದಲ್ಲಿರುತ್ತೆ. ಒಂದು ಗಳಿಗೆ ಹುಷಾರಿಲ್ಲ, ಒಂದು ಗಳಿಗೆ ಎಷ್ಟು ರೆಡಿ ನೀವು ಕೆಲಸಗಳನ್ನು ಮಾಡೋದಕ್ಕೆ. ಜೊತೆಗೆ ಈ ಫಲಗಳ ಜೊತೆಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಗ್ರಹಗತಿಗಳ ಚಲನವಲನಗಳ ಪ್ರಕಾರದಲ್ಲಿ ನಿಮಗೆ ಹೇಳ್ಬೇಕು ಅಂದ್ರೆ ಗುರು ಮತ್ತು ಶನಿ ಮತ್ತೆ ಶುಕ್ರ ಗ್ರಹ ನಿಮಗೆ ಅಶುಭ ಸ್ಥಾನದಲ್ಲಿದ್ದರೂ ಉಚ್ಚ ಸ್ಥಾನದಲ್ಲಿ ಫಲಗಳನ್ನು ಕೊಡ್ತಾ ಇರ್ತಾರೆ. ಮೊದಲನೇದಾಗಿ ಪ್ರಾತಃ ಕಾಲದಲ್ಲಿ ಅಂತ ಹೇಳಿದ್ರೆ ಪ್ರಥಮ ಭಾಗ ಅಂತ ತಿಳಿಸೋದಾದ್ರೆ ನಿಮಗೆ ಏನಿದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಯುಗಾದಿಯಿಂದ ಮೊದಲನೇ ಅಧ್ಯಾಯದಲ್ಲಿ ಗುರು ಮತ್ತು ಶನಿ ಅಶುಭದಲ್ಲಿದ್ದು ಈ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ವಿಶೇಷ ಬೆಲೆಗಳನ್ನು ಕೊಡ್ತಾ ಇರ್ತಾರೆ, ವಿಶೇಷಗಳ ಫಲಗಳನ್ನು ಕೊಡ್ತಾ ಇರ್ತಾರೆ ನಿಮಗೆ. ಇದರಿಂದ ಏನಾಗುತ್ತೆ ಅಂದಾಗ ಒಂದು ಉತ್ಸಾಹ, ಒಂದಷ್ಟು ಫಲಗಳು, ಒಂದಷ್ಟು ಶುಕ್ರಗ್ರಹ ಧೈರ್ಯವತ್ತರಾಗಿದ್ರು ಒಂದಷ್ಟು ಭಯಗಳನ್ನು ಕೊಡ್ತಿರ್ತಾರೆ. ಯಾಕೆಂದ್ರೆ ಶುಕ್ರ ಗ್ರಹನಿಗೂ ಮತ್ತೆ ಈಗ ಹೋದಂತಹ ಗ್ರಹಣದ ಫಲಗಳಲ್ಲಿ ಒಂದಷ್ಟು ಭಯಶ್ಲೇಷ ಇರೋದನ್ನ ಕಳ್ಕೊಬಿಟ್ರೆ, ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ಮಾಡಿದ್ರೆ ಹೇಗೆ 7.5 ಬಿಡುಗಡೆ ಆಗಿರುತ್ತೆ. ಒಂದಷ್ಟು ಭಯ ಮಾಡ್ಕೊಬಿಟ್ರೆ ಒಂದಷ್ಟು ವಿಚಾರಗಳು ಎಚ್ಚರಿಕೆಯಿಂದ ನೀವು ಹೆಜ್ಜೆಗಡೆ ಇಡುವಂತಹ ಮನುಕುಲದವರಾಗಿರ್ತೀರಿ. ಯಾಕೆ ಅಂತಂದ್ರೆ ವರ್ಷಾದಿಯಲ್ಲಿ ಈ ತಿಂಗಳ ಅಂದ್ರೆ ಈ ತಿಂಗಳ ಮಾಸದ ಅವಧಿಯಲ್ಲಿ ಪ್ರಥಮದಲ್ಲಿ ಗುರು ಒಂದಷ್ಟು ಅಶುಭದಾಯಕನಿದ್ದು 7ನೇ ತಾರೀಕು 12ನೇ ತಾರೀಕಿಂದ ಮುಂದೆ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇರ್ತಾರೆ ಗುರು. ಜೊತೆಗೆ ನಿಮಗೆ ಶುಭ ಸ್ಥಾನದಲ್ಲಿ ಇದ್ರೂ ಸಹ ಶನಿ ಏನ್ ಮಾಡ್ತಿರ್ತಾರೆ, ವರ್ಷ ಪೂರ್ತಿ ಅಂದ್ರೆ ಈ ತಿಂಗಳಲ್ಲ, ಸೆಪ್ಟೆಂಬರ್ ತಿಂಗಳಲ್ಲ, ನಿಮಗೆ ಬರುವಂತಹ ಯುಗಾದಿಯಿಂದ ಮತ್ತೆ ಬರುವಂತಹ 2025 ಯುಗಾದಿ ತನಕ ನಾವ್ ಹೇಳ್ತಾ ಇರೋದು ಇಂಗ್ಲಿಷ್ ಮಾನದ ತಾರೀಖುಗಳಲ್ಲ, ನಮ್ಮ ಸನಾತನ ತಾರೀಖುಗಳಲ್ಲಿ ಹೇಳಿದರೆ ವರ್ಷ ಪೂರ್ತಿ ನಿಮಗೆ ಶನಿ ಶುಭ ಸ್ಥಾನದಲ್ಲಿ ಇರ್ತಾನೆ. ಇದರಿಂದ ಏನಾಗುತ್ತೆ, ನೀವು ಮಾಡಿದ ಕೆಲಸಗಳೆಲ್ಲ ಜಯಗಳ ಜೊತೆಗೆ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನೀವು ಮಾಡ್ತಿರೋಂಥ 75 ಭಾಗ ಕೆಲಸಗಳು ಪೂರ್ಣವಾಗಿರುತ್ತೆ, 25 ಭಾಗ ಕೆಲಸಗಳೇನಾಗುತ್ತೆ ಒಂದಷ್ಟು ಹಿನ್ನಡೆ ಆಗಂಥದ್ದು. ನಾನು ಅನ್ಕೊಂಡಿದ್ದೆ ಕಣೋ ಇಷ್ಟಕ್ಕೆ ಹೋಗ್ಬಾರ್ದಾಯ್ತು ಅಂತ, ನಾವು ಅಷ್ಟಕ್ಕೆ ಹೋಗ್ಬಾರ್ದಾಯ್ತು ಅನ್ನೋಂಥದ್ದು. ಇದರಿಂದ ಏನಾಗುತ್ತೆ ಅಂತ ತಿಳಿಸೋದಾದ್ರೆ ಟೆಂಡರ್ಗಳನ್ನ ಕೂಗಂಥವ್ರು, ಗುತ್ತಿಗೆದಾರರುಗಳು, ಒಂದಷ್ಟು ವ್ಯವಹಾರ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನು ಎತ್ತಂಥವರು, ಮಧ್ಯವರ್ತಿಗಳು, ಇವರೆಲ್ಲರಿಗಳಿಗೆ ಏನಾಗುತ್ತೆ ಅಂದಾಗ ಶೇಕಡ ಲಾಭಾಂಶದ ಇದ್ರು ನೀವು ಅನ್ಕೊಂಡ ಮಟ್ಟಿಗೆ ಲಾಭಗಳು ಸಿಗಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಅತಿಯಾದ ಆಸೆ ಅಂತಲೂ ಹೇಳಬಹುದು ಈ ಕನ್ಯಾ ರಾಶಿಯವರಿಗೆ. ಜೊತೆಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳು ಸಹ ಕಾಣುತ್ತೆ. ನೀವು ಯಾರು ಉದ್ಯೋಗ ಸ್ಥಾನದಲ್ಲಿ ಇರ್ತೀರಿ, ಯಾರು ಡಾಕ್ಟರ್ಸ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಅಥವಾ BT ಎಂಪ್ಲಾಯ್ಗಳಾಗಿರ್ಬೋದು, ಅಥವಾ ಉದ್ಯೋಗಕ್ಕೆ ಆಸಕ್ತರು ಹುಡುಕ್ತಾ ಇರೋವಂಥವ್ರು ಆಗಿರ್ಬೋದು, ಇವ್ರಿಗೆ ಏನಾಗುತ್ತೆ ಅಂದಾಗ ನಿಮ್ಮ ಸಹ ಉದ್ಯೋಗಿಗಳಿಂದ ಒಂದಷ್ಟು ಸಹಾಯ, ನಿಮಗೆ ವಿಶೇಷವಾಗಿ ಸಹಾಯಗಳು ಕೂಡ ಕಂಡು ಬರುತ್ತೆ. ವ್ಯಾಪಾರ ವ್ಯವಹಾರ ಮಾಡುವಂಥವರು, ಯಾರು ತರಕಾರಿಗಳು, ಹಣ್ಣು ಹಂಪಲುಗಳು ವ್ಯಾಪಾರ ಮಾಡುವಂಥವರು, ಅಥವಾ ಈಗಿನ ದಿನಮಾನದಲ್ಲಿರುವಂತಹ ಒಂದಷ್ಟು ಪಾನೀಯಗಳ ವ್ಯಾಪಾರ ಮಾಡೋಂಥವರು, ಸಿಹಿ ತಿಂಡಿಗಳನ್ನ ವ್ಯಾಪಾರ ಮಾಡೋಂಥವರಿಗೆ ಲಾಭದಾಯಕವಾಗಿರುತ್ತೆ ಈ ತಿಂಗಳು. ಜೊತೆಗೆ ನಿಮಗೆ ಏನಾಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಹೊಸ ವಸ್ತ್ರಾಭರಣಗಳು ಅಂತ ಹೇಳಾಗುತ್ತೆ. ನೀವು ನೂತನವಾದಂತಹ ಬಟ್ಟೆಗಳ ಕ್ರೇಜ್, ನೀವು ಇದನ್ನ ತಕೊಳ್ಳಿ, ಇದನ್ನ ತಕೊಂಡು ಚೆನ್ನಾಗಿ ಕಾಣ್ತೀನಿ ಅನ್ನೋಂಥದ್ದು ನಿಮ್ಮನ್ನ ನೀವು ಇಷ್ಟಪಡುವಂತಹ ತಿಂಗಳು ಮಾನವಾಗಿರುತ್ತೆ ಈ ಮಾಸ. ಜೊತೆಗೆ ನಿಮ್ ತಗೊಳ್ಳೋದಾದ್ರೆ ವಾಹನಗಳಲ್ಲಿ ನಿಮಗೆ ಅನ್ಕೊಂಡೇ ಇರಲ್ಲ, ನೀವು ಇವತ್ತು ಇದನ್ನ ನಾನು ಮಾಡ್ತೀನಿ, ಇಷ್ಟು ದೊಡ್ಡ ಕೆಲಸ ಕೈ ಹಾಕ್ತೀನಿ ನಾನು ಅಂತ ಅನ್ಕೊಂಡೇ ಇರಲ್ಲ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಧನಾಗಮನ, ಋಣಾಗಮನ ಕಳೆದು ಧನಾಗಮನ ಹರಿವೇ ಆಗಿರುತ್ತೆ ನಿಮಗೆ. ಜೊತೆಗೆ ಸರ್ಕಾರಿ ಕೆಲಸಗಳನ್ನ ಮಾಡಂತವರು, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಆರ್ಥಿಕ ಪರಿಸ್ಥಿತಿಗಳು
ಎಚ್ಚರಿಕೆಯಾಗಿ ಮುಂದೋಗ್ತಾ ಇರುತ್ತೆ, ಯಥೇಚ್ಛವಾಗಿ ಮುಂದೋಗ್ತಾ ಇರುತ್ತೆ. ಎಚ್ಚರಿಕೆ ಅಂತ ಯಾಕೆ ಹೇಳಬೇಕು ಅಂದರೆ, ನೀವು ಅಂದ್ಕೊಂಡಿರ್ತೀರಿ ನಾನು ಇವತ್ತು ಈ ಕೆಲಸ ಮಾಡ್ತಾ ಇದ್ರೆ ಫಲಗಳು ಸಿಗುತ್ತೆ, ಈ ಕೆಲಸ ಮಾಡ್ತಾರೆ ನನಗೆ ಒಂದಷ್ಟು ಆಸೆ ಆಕಾಂಕ್ಷೆಗಳು ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀರಿ. ಅದರಿಂದ ನೀವು ಒಂದಷ್ಟು ಹಿನ್ನಡೆ ಇದ್ರೂ ಗಮನಾರ್ಹವಾಗಿ ಮಾಡಿದ್ರೆ ಫಲಗಳು ಮುಂದೋಗುತ್ತೆ. ಆದರೆ ಎಚ್ಚರಿಕೆ ಗಂಟೆ. ಯಾಕೆಂದ್ರೆ ಈಗ ತಾನೇ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇರ್ತೀರಿ ಎಲ್ಲಾನೇ, ಮತ್ತೆ ಸಮಸ್ಯೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದರಿಂದ ಸರ್ಕಾರಿ ಕೆಲಸಗಳಲ್ಲಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಮುನ್ನಡೆ ಅಂತ ಹೇಳಬಹುದು. ಜೊತೆಗೆ ನಿಮ್ಮ ಪರಿಸ್ಥಿತಿಗಳಲ್ಲಿ ನಿಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳುಗಳಾಗಿರ್ಬೋದು ಅಥವಾ ಗರ್ಭಸ್ಥರು ಆಗಿರುವಂಥದ್ದು, ನಿಮ್ಮನೆಗೆ ಹೊಸದಾಗಿ ಬರುವಂತಹ ಮದುವೆ ಮಾಡ್ಕೊಂಡು ಬರುವಂತಹ ಹೆಣ್ಮಕ್ಳುಗಳಾಗಿರ್ಬೋದು, ನಿಮ್ಮನೆಯಿಂದ ಮತ್ತೆ ಮದುವೆ ಮಾಡ್ಕೊಳ್ಳುವಂತಹ ಹೆಣ್ಮಕ್ಳುಗಳಾಗಿರ್ಬೋದು, ಮಂಗಳಕರ ಕಾರ್ಯಗಳ ಬಗ್ಗೆ ಗಮನಾರ್ಹವಾದದ್ದು. ಶುಭ ಕಾಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ವಿಶೇಷ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ವಿಶೇಷವಾದ ಕಾಲ ಅಂತ ಹೇಳ್ಬೋದು. ಜೊತೆಗೆ ಈ ದಿನ ಸ್ಥಿರಾಸ್ತಿ ಸಂಪಾದನೆಗಳು, ನಿಮ್ಮ ತಾತ ಮುತ್ತಾತಂದರು ಯಾರೇ ಒಂದಷ್ಟು ಕೆಲಸಗಳು ಆಸ್ತಿಗಳನ್ನ ಮಾರ್ಕೊಂಡಿದ್ರೆ ಮತ್ತೆ ನೀವು ಪಡ್ಕೊಳ್ಳುವಂತಹ ಯೋಗ. ಹಾಗಾಗಿ ಶುಭ ಫಲಗಳು ಅಂತಾನೆ ತಿಳಿಸಬಹುದು. ಜೊತೆಗೆ ಈ ದಿನದಲ್ಲಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನೀವು ಯಾರು ಇರ್ತೀರಿ, ಕೋರ್ಟು ಕಚೇರಿ ವ್ಯವಹಾರಗಳು ಯಾರು ಇರ್ತೀರಿ ಅವ್ರಿಗೊಂದಷ್ಟು ಹಿನ್ನಡೆ. ಯಾಕಿದ್ರಲ್ಲಿ ಹಿನ್ನಡೆ ಅಂತ ತಿಳಿಸ್ಕೊಡ್ತಾ ಇದೀವಿ ಅಂತಂದ್ರೆ, ನೀವು ನಂಬಿಕೆ ಮೇಲೆ ವ್ಯವಹಾರ ಮಾಡ್ತೀರಿ. ನಿಮ್ಮ ಅಡ್ವೊಕೇಟ್ ಆಗಿರ್ಬೋದು ಅಥವಾ ನಿಮ್ಮ ವಿರೋಧಿಗಳಾಗಿರ್ಬೋದು. ಮೊದಲೇ ಹೇಳ್ತೀವಿ, ನೀವು ಯಾವುದೇ ಕೋರ್ಟಿಗೆ ಹೋಗಿದ ಮೊದಲು ಎಚ್ಚರಿಕೆಯಿಂದ ಹೋಗ್ಬೇಕು. ಕನ್ಯಾ ರಾಶಿಯವರಿಗೆ ಭಯ ಇರುತ್ತೆ, ನಾನು ಅವಮಾನ ಮಾಡ್ಕೋಬೇಕಪ್ಪ ಹಾಗೆ ಹೀಗೆ ಅಂತ. ಆದಷ್ಟು ಒಂದಿಷ್ಟು ಹಿನ್ನಡೆ. ವಿಚ್ಛೇದನ ಇರುವಂತವರು ಯಾರು ಡೈವರ್ಸ್ ಕೇಸ್ಗಳು ಇರ್ತೀರಿ ಅವರಿಗೆ, ಅದರಲ್ಲೂ ಪುರುಷತ್ವಗಳಿಗೆ ನಾನು ಹೇಳೋದಾದ್ರೆ ಪುರುಷರಲ್ಲಿ ಡೈವರ್ಸ್ ಕೇಸ್ ಕನ್ಯಾ ರಾಶಿಯವರಿಗೆ ಒಂದಷ್ಟು ಹಿನ್ನಡೆಗಳಾಗಂಥದ್ದು, ಒಂದಷ್ಟು ದಂಡವನ್ನು ತೆತ್ತಂಥದ್ದು. ಯಾಕಿದ್ದು ಅಂತ ಹೇಳ್ತೀವಿ, ಸ್ತ್ರೀ ಶಾಪ ಅಂತ. ಒಳ್ಳೆದಕ್ಕೆ ಆಗ್ಲಿ ಕೆಟ್ಟದಕ್ಕೆ ಆಗ್ಲಿ ನೀವು ಅವ್ರನ್ನ ಒಂದಷ್ಟು ಕಣ್ಣೀರು ಹಾಕಿರ್ತಾರೆ ಅಂದ್ರೆ ಹೇಳ್ಬೋದು, ನಾವು ಏನು ತಪ್ಪೇ ಮಾಡಿಲ್ಲ ಗುರುಗಳೇ, ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಅದಕ್ಕೆ ನಂದೇನು ತಪ್ಪು ಅಂತ. ಹಾಗಾಗಿ ದಯವಿಟ್ಟು ಸ್ತ್ರೀ ಶಾಪಕ್ಕೆ ಗುರಿ ಆಗ್ಬೇಡಿ ಕನ್ಯಾ ರಾಶಿಯವರು. ವೃತ್ತಿಪರ ಕ್ಷೇತ್ರ, ನೀವು ಕೃಷಿಕರಾಗಿರ್ಬೋದು ಅಥವಾ ಯಾವುದೇ ಒಂದಷ್ಟು ಕೆಲಸಗಳನ್ನ ಮಾಡೋಂಥವ್ರಾಗಿರ್ಬೋದು, ಅವರಿಗೆ ಮಧ್ಯಮ ಲಾಭಗಳು ಕಂಡು ಬರುತ್ತೆ. ಲಾಸು ಇಲ್ಲ, ಇತ್ತಾಗ ಆದಾಯನೂ ಇಲ್ಲ, ನಂಗೆ ಸುಮ್ಮನೆ ಕೆಲಸ ಮಾಡಿದೆ ಮನೇಲಿ ಕೂತಿದ್ರು ಆಗಿತ್ತಲ್ಲಪ್ಪ ಇರೋ ದುಡ್ಡು ಇಟ್ಕೊಂಡು ಅನ್ನೋಂಥ ಮಧ್ಯಮ ಲಾಭಗಳನ್ನು ನೋಡಬಹುದು ಕನ್ಯಾ ರಾಶಿಯವರು. ಜೊತೆಗೆ ನೀವು ಈ ದಿನಮಾನಗಳಲ್ಲಿ, ಈ ತಿಂಗಳ ದಿನಮಾನಗಳಲ್ಲಿ ನೀವು ಪರಿಹಾರಕರ್ತವಾಗಿ ನಿಮ್ಮ ಒಂದಷ್ಟು ವಿಚಾರಗಳಲ್ಲಿ ತಿಳಿಸ್ಕೊಡೋದಾದ್ರೆ, ನಿಮಗೆ ಶುಕ್ರ ಅಧಿದೇವತೆಯಾಗಿರೋದ್ರಿಂದ ನೀವು ಎಚ್ಚರಿಕೆಯಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಗಣಪತಿ ದೇವಸ್ಥಾನಗಳು, ವಿಘ್ನ ವಿನಾರಕ ಅಂತ ಹೇಳ್ತೀವಿ, ವಿಘ್ನ ಕಾರಕನವನೇ ಆಗಿರ್ತಾರೆ, ಅವರಿಗೆ ದರ್ಶನಂ ಪಾಪನಾಶನಂ, ಒಂದಿಷ್ಟು ಗರಿಕೆ ಒಂದಷ್ಟು ಪ್ರಸಾದಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಬರೋಂಥದ್ದು. ಯಾಕೆಂದ್ರೆ ವಿಘ್ನ ವಿನಾಶಕ ನಿಮಗೆ ಶುಭಕೃತವಾಗಿರ್ತಾರೆ. ಈಗ ಬೋದಂತಹ ಅಮಾವಾಸ್ಯೆಯಿಂದ ನಿಮಗೆ ವಿಶೇಷ ಫಲಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ವಿನಾಯಕನ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಫಲಗಳನ್ನು ಸಹ ನೋಡಬಹುದು. ಕನ್ಯಾ ರಾಶಿಯವರಿಗೆ ಒಟ್ಟಾರೆ ನಾವು ತಿಳಿಸ್ಕೊಡ್ಬೇಕು ಅಂತಂದ್ರೆ, ಈ ತಿಂಗಳು ಶೇಕಡವಾರು 65ರಿಂದ 70 ಭಾಗ ಶುಭ ಫಲಗಳನ್ನು ನೋಡ್ತೀರಿ. ನೂತನ ವ್ಯವಹಾರ ಮಾಡೋಂಥವರು, ನೀವು ಹೊಸದಾಗಿರೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ ದಯವಿಟ್ಟು ಬೇಡಿ. ನೀವು ಒಬ್ಬರೇ ಮಾಡಿ ಒಬ್ಬರೇ ಲಾಭಾಂಶಗಳನ್ನು ನೋಡಿ. ಪಾರ್ಟ್ನರ್ಶಿಪ್ ಇಂದ ಮಾಡೋದ್ರಿಂದ ಒಂದಷ್ಟು ಘರ್ಷಣೆ, ಒಂದಷ್ಟು ಮಾತುಗಳು, ಒಂದಷ್ಟು ವಿಶ್ವಾಸ ದ್ರೋಹಗಳು ತಪ್ಪಾಗಂಥದ್ದಾಗತ್ತೆ. ಹಾಗಾಗಿ ನೀವು ಒಬ್ಬರೇ ಮಾಡೋದ್ರಿಂದ ಒಳಿತು. ಕನ್ಯಾ ರಾಶಿಯವರಿಗೆ ಈ ತಿಂಗಳ ನಾವು ತಿಳಿಸ್ಕೊಡ್ಬೇಕು ಅಂದ್ರೆ ಶುಭ ದಿಕ್ಕು ಅಂತ ಹೇಳ್ತೀವಿ. ಶುಭ ದಿಕ್ಕು ಬಂದು ಉತ್ತರ ದಿಕ್ಕು ಯಶಸ್ವಿಯಾದಂತಹ ದಿಕ್ಕಾಗಿರುತ್ತೆ. ನಿಮಗೆ ಈ ತಿಂಗಳ ದಿನಾಂಕಗಳನ್ನು ತಗೊಳ್ಳೋದಾದ್ರೆ 5, 14, 23 ನಾವು ತಿಳಿಸ್ಕೊಟ್ಟಿದ್ದೀವಿ ನಿಮ್ಗೆ. 12ರಿಂದ ಮುಂದೆ ಶುಭ ಫಲಗಳು ಅಂತ. 5, 14, 23ನೇ ತಾರೀಕು ವಿಶೇಷ ಫಲಗಳಾಗಿರುತ್ತೆ. ನಿಮ್ಗೆ ಶುಭ ಸಂಖ್ಯೆಗಳನ್ನು ತಗೊಳ್ಳೋದಾದ್ರೆ 3, 5, 6, 8 ಈ ಅಂಕಿಗಳಲ್ಲಿ ಕೆಲಸಗಳನ್ನ ಮಾಡೋದ್ರಿಂದ ಫಲಗಳು. ಶುಭ ವರ್ಣ ಕಲರ್, ಯಾವುದೇ ಬಣ್ಣಗಳನ್ನ ನೀವು ವ್ಯವಹಾರಕ್ಕೆ ಹಾಕೊಂಡು ಹೋಗೋದಾಗಿದ್ರೆ ಕೆಂಪು, ಪ್ಯಾರೆಟ್ ಗ್ರೀನ್ ಬಂದು ಶ್ಯಾಮ ಬಣ್ಣ, ಹುಲ್ಲು ಹಸಿರು ಅಂತಾನು ಹೇಳಬಹುದು. ಇದು ನಿಮಗೆ ವಿಶೇಷವಾದಂತಹ ಬಣ್ಣಗಳಾಗಿರುತ್ತೆ. ನಿಮಗೆ ರತ್ನಗಳನ್ನು ತಗೊಳ್ಳೋದಾದ್ರೆ, ನೀವು ಹಾಕೊಳ್ಳುವಂತಹ ಒಡವೆ ವಸ್ತುಗಳು ವಿಶೇಷ ಲಾಭಗಳಲ್ಲಿ ನೋಡೋದಾಗಿದ್ರೆ ನಿಮಗೆ ಪಚ್ಚೆ, ವಜ್ರ, ಮಾಣಿಕ್ಯ ವಿಶೇಷವಾದಂತಹ ಒಂದಷ್ಟು ಆಕರ್ಷಣೆಯನ್ನು ಮಾಡುವಂತಹ ಒಂದಷ್ಟು ಒಡವೆಗಳಾಗಿರುತ್ತೆ.
ನಿಮಗೆ ತಗೊಳ್ಳೋದಾದ್ರೆ ಬುಧವಾರ, ಶುಕ್ರವಾರ ಮತ್ತೆ ಶನಿವಾರ ವಿಶೇಷ ವಾರಗಳಾಗಿರುತ್ತೆ. ಜೊತೆಗೆ ನಿಮಗೆ ಈ ತಿಂಗಳ ಫಲಾಫಲಗಳಲ್ಲಿ ಒಟ್ಟಾರೆ ನಿಮಗೆ ಶಿವನ ದೇವಸ್ಥಾನ, ಗಣಪತಿಯ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಂಥದ್ದು, ರುದ್ರಾಭಿಷೇಕವನ್ನು ಮಾಡಿಸಂಥದ್ದು ಭಕ್ತರುಗಳಿಗೆ ಇಪಿಸ್ಸ ಫಲಗಳ ಕೊಡತಕ್ಕವರಾಗಿರ್ತಾರೆ. ಹಾಗೆ ನಿಮ್ಮ ಅನುಕೂಲಕರ್ತವಾಗಿ ನಿಮ್ಮ ಒಂದು ಸಮಯಗಳನ್ನು ನೋಡಿಕೊಂಡು ನೀವು ಯಥೇಚ್ಛವಾಗಿ ಗಣಪತಿ ದೇವಸ್ಥಾನ, ಶಿವನ ದೇವಸ್ಥಾನಗಳಿಗೆ ನಮಸ್ಕಾರ ದರ್ಶನ ಮಾಡೋದ್ರಿಂದ ಒಳಿತಾಗತ್ತೆ. ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.